ಕುಂಡ್ರಿಸಿನಿ ಅಂತಂದ್ರೆ ಎಲ್ಲಾರು ಆಫೀಸರ್ ಬರ್ಬೇಕು ಗಟ್ಟಿ ಹಾಕ್ಬಿಡ್ತೇನೆ ನಾನು. ಈಗ ನೋಡಿ ಅಲ್ಲಿ KCB ಕಾಲನಿ ಒಳಗೆ ಅಲ್ಲಿ ಒಂದು ಮನಿದ್ ಕೇಬಲ್ ಕಟ್ ಮಾಡ್ರಿ. ಬಡವ 9,000 ರೂಪಾಯಿ ಕೇಳಾಕತ್ತಾರ. ನೋಡು ನೀವು LNT ಅವ್ರದ್ದು ಇಲ್ಲಿ 62 ವಾರ್ಡಿಗೆ ಎಲ್ಲಾ ಕಾರ್ಪೊರೇಟರ್ ಬೆಳೆ ಬಿಟ್ರಿ ನೀವು. ನಿಮ್ಮನ್ನ ಹಿಡಿದು ಕುಂಡ್ರಿಸಿನಿ ಅಂತಂದ್ರೆ ಎಲ್ಲಾರು ಆಫೀಸರ್ ಬರ್ಬೇಕು ಕಂಬಕ್ ಕಟ್ಟಿ ಹಾಕ್ಬಿಡ್ತೇನೆ ನಾನು. ನಿಮ್ಮ ಆಫೀಸರ್ ಬಂದ ನಿಮ್ಗೆ ಏನಿದ್ದು ಇಲ್ಲಿ ಬಗೆಹರಿಸ್ಕೊಂಡು ಹೋಗ್ಬೇಕು. ಈಗ ನೋಡಿ ಅಲ್ಲಿ KCB ಕಾಲನಿ ಒಳಗೆ ಅಲ್ಲಿ ಒಂದು ಮನಿದ್ ಕೇಬಲ್ ಕಟ್ ಮಾಡ್ರಿ. ಬಡವ ಅದಕ್ಕೆ 9,000 ರೂಪಾಯಿ ಕೇಳಾಕತ್ತಾರಂತ. ಅದು 2,000 ರೂಪಾಯಿ ಕೊಟ್ಟು ಮೇಲ್ ಲೈನ್ ಜಗ್ಗಿಸ್ಕೊಂಡು ಮನ್ಯಾಗ ಕರೆಂಟ್ ಹಚ್ಕೊಂಡು ಒಂದ್ ತಿಂಗಳಾತಂತ ಇನ್ನೂವರೆಗೆ ಆಗಿಲ್ಲ. ಯಾಕೆ ಆಗಿಲ್ಲ, ಯಾಕೆ ಮಾಡಿಲ್ಲ, ಕಟ್ಟೋದಲ್ಲಿ ನಿಮ್ಗೆ ಗೊತ್ತಾಗುದಿಲ್ಲ. ನೋಡು ನೀವು LNT ಅವ್ರದ್ದು ಇಲ್ಲಿ 62 ವಾರ್ಡಿಗೆ ಎಲ್ಲಾ ಕಾರ್ಪೊರೇಟರ್ಗೂ ಬೇಡ ಬಿಟ್ರಿ ನೀವು. ಒಬ್ಬದಕ್ಕಲ್ಲ ಎಲ್ಲರಿಗೂ ಬೇಡ ಬಿಟ್ರಿ ನೀವು. ಒಂದ ವಾರ್ಡ್ ಅಂತಲ್ಲ ಎಲ್ಲಾ ವಾರ್ಡ್ಗೂ ಬೇಡಗಿರಿ ನೀವು. ಏನ್ ಮಾಡ್ಬೇಕು ಈ ರೀತಿ? ನೀವು ಎಲ್ಲಿ ಬೇಕಾದಲ್ಲಿ ಪೈಪ್ ಹೊಡೆದ್ರಿ. ಈಗ ಕೇಬಲ್ ಹೋಗೈತಂತ ಕೇಬಲ್ ಹೋಗಿ ಎಷ್ಟು ದಿನ ಆತ್ರಿ? ಮತ್ತೆ ಯಾಕೆ ಮಾಡಿ ಕೊಟ್ಟಿಲ್ಲ ಅದನ್ನ ಕೇಬಲ್? ಕೇಬಲ್ಗೆ ಒಂದ್ ವಿಚಾರ, ಕೇಬಲ್ ನೀವು ಕಟ್ಟಾಗಿ ಅದ್ರ ಕರೆಂಟ್ ಇರ್ಬೇಕು. ನೀವು ಯಾರಿಗಾರ ತೂದ್ರಂದ್ರೆ ಏನಿಲ್ಲ ಅನಾವತ್ಯಾರ ಎಷ್ಟು ಕೊಟ್ರು ಜಲಂ ಬರುದಿಲ್ಲ. ಮೊದಲಿಗೆ ಈ ಇಮ್ಮಿಡಿಯೇಟ್ ಅಂತ ಕೆಲಸ ಮಾಡ್ಬೇಕು. ಎಲ್ಲ ಕೆಲಸ ಬಿಟ್ಟು ಕೆಲ್ಸಕ್ಕೆ ಟೈಮ್ ಕೊಡ್ತೀನಿ. ಅಂತ ಕೆಲಸ ಏನೈತಲ್ಲ ಈಗ ನೋಡಿ ಎಷ್ಟು ದಿನ ಆತ. ನಾಳೆ ಯಾರು ಸತ್ಯ ಮಾಡೋರು ನಿಮಗೆ ನೋಡು ಒಂದ್ ಹೇಳ್ತೀನಿ. ನಿಮ್ ಪ್ರಾಬ್ಲಮ್ ಏನಾದ್ರು ಮೇಲ್ಗಡೆ ಮಾತಾಡ್ತಿದ್ರು ನಾ ಈಗ ಹೇಳ್ರಲ್ಲ ನಾ ಮಾತಾಡ್ತೀನಿ. ಈಗ ನೀವು ಇಲ್ಲೇ ಅಷ್ಟೇ ಬರೀ ಮುಚ್ಕೊಂತ ಹೋದ್ರೆ ಮ್ಯಾಲಿನವ್ರು ನಿಮ್ಗೆ ಪ್ರೆಷರ್ ಮಾಡ್ತಾರಂತ ಮ್ಯಾಲಿನವ್ರಿಗೆ ಏನು ಹೇಳಿಲ್ಲ ನೀವು ಉಳಿದ್ರಿ ಅಂತಂದ್ರೆ ಜನರು ಸಫರಕ್ಕಾರ ನಾವು ಸಫರಕ್ಕೇವಿಲ್ಲ. ನಿಮ್ಮಲ್ಲ ಒಂದು ವಿನಂತಿ ಸರಿ ಮಾಡ್ತೀವಿ. ಇನ್ ಬಾಕ್ ಮುಂದೆ ನಿಮ್ಮ ಪ್ರಾಬ್ಲಮ್ ಅಂತ ಬರಬಾರ್ದು. ನಿಮಗೇನು ತೊಂದ್ರೆ ಇದ್ರೆ ಹೇಳ್ರಿ ಆತಲ್. ಮತ್ತೆ ಯಾರನ್ನು ಕರ್ಸ್ಬೇಕು ಎಲ್ಲರನ್ನು ಕರ್ಸ್ಬೇಕು. ಅಲ್ಲಿ ನಿಂತ ನೀರ್ ಕೊಡ್ಲಿಲ್ಲ ಅಂದ್ರೆ ಹೇಳ್ರಿ. ಫೋನ್ ಮಾಡಿದ್ರು ಸರ್, ನನ್ನ ವೈಫ್ ಫೋನ್ ಮಾಡಲಿಲ್ಲ ನೋಡಿ ಸರ್. ನನ್ನ ನಂಬರ್ ತಗೊಂಡ್ರಿ ಇದ್ರ ಸಲುವಾಗಿ ಹೇಳಿದ್ರು. ಈ ರೀತಿ ಆಗ್ಬಾರ್ದು ನನಗೆ. ಈ ರೀತಿ ಏನಾರು ಆಗೋದಕ್ಕಂತಂದ್ರೆ ನಾನು ಮುಂದಿನ ಮತ್ತೆ ನಂದು ಇನ್ನೊಂದು ಮಕ್ಕ ನೋಡ್ಬೇಕಾಕತ್. ನೀವು ದೇವಸ್ಥಾನ ನಾಳಿಂದ ನಾಳಿದ್ದೀನಿ ಏನಿದ್ದು ಅದನ್ನ ರಿಪೇರಿ ಮಾಡಿ ನಂಗೆ ಫೋನ್ ಮಾಡಿ. ಈ ಏರಿಯಾದವ್ರು ಫೋನ್ ಮಾಡ್ಬೇಕು ನಂಗೆ. ಅವ್ರ ಕಡೆಯಿಂದ ಫೋನ್ ಮಾಡಿಸ್ಬೇಕು. ಅದನ್ನ ರಿಪೇರಿ ಮಾಡ್ಬೇಕು. ನಾಳೆ ಸರಿಯಾಗಿ ನೀರು ಕೊಡ್ಬೇಕು. ನಿಮಗೇನಾರ ಪ್ರಾಬ್ಲಮ್ ಇದ್ರೆ ಹೇಳ್ಬೇಕು.